ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರು ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮಂತ್ರ ಆದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಈ ಕಥೆಯು ಸಂಜನಾದಾಗಿದೆ. ಸಂಜನಾ ಓದುವಲ್ಲಿ ತುಂಬಾ ಚುರುಕಾದ ಹುಡುಗಿ. ಅವಳು ಒಂದು ಹಳ್ಳಿಯಲ್ಲಿದ್ಲು. ಅವಳು ಓದಿನಲ್ಲಿ ತುಂಬಾ ಚುರುಕಾದ್ದರಿಂದ ಅವಳಿಗೆ ಡಾಕ್ಟರ್ ಆಗುವ ಆಸೆ ಇತ್ತು. 12th ಅಲ್ಲಿ ಕೂಡ ಅವಳಿಗೆ ತುಂಬಾ ಮಾರ್ಕ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದ್ವು. ಆದರೆ ಅವರ ಫ್ಯಾಮಿಲಿ ಕಂಡೀಷನ್ನು ಆರ್ಥಿಕವಾಗಿ ಅಷ್ಟಾಗಿದ್ದಿಲ್ಲ. ಆದ್ರೂ ಅವಳು ತುಂಬಾ ಚುರುಕಾಗಿರೋದ್ರಿಂದ ಅವಳು ತನ್ನ ತಂದೆ ತಾಯಿ ಪೇರೆಂಟ್ಸ್ಗೆ ಹೇಳಿದ್ಲು, ನನ್ಗೆ ಹಿಂಗ ಆಸೆ ಇದೆ, ನಾನು ಇನ್ನ ಓದ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಅವ್ರ ತಂದೆ ತಾಯಿ ಇವಳು ಚೆನ್ನಾಗಿ ಓದಲ್ಲಿ ಚೆನ್ನಾಗಿರೋ ಕಾರಣ ಆಯ್ತಮ್ಮ ಓದ್ಕೋ ಅಂತ ಹೇಳಿದ್ರು. ಆದ್ರೆ ಇವಳಿಗೆ ಸಿಟಿಯಲ್ಲಿ ಇರ್ಬೇಕಲ್ಲ, ಅದು ನೀಟ್ ಎಕ್ಸಾಮ್ ಬರ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಅದಕ್ಕೆ ಇವಳಿಗೆ ಅಪ್ ಅಂಡ್ ಡೌನ್ ಮಾಡ್ತಿದ್ಲು ಫಸ್ಟ್. ಆಮೇಲೆ ಎಷ್ಟು ದಿನ ಅಂತ ಓಡಾಡೋದು ಅಂತ ಇವರು ಅಜ್ಜಿ ಇದ್ರಲ್ಲ ಮನೆಯಲ್ಲಿ, ಅವ್ರು ಹೇಳಿದ್ರು ಇವ್ರ ತಂದೆಗೆ, ಬೇಡ ಎಷ್ಟು ದಿನ ಅಂತ ಹುಡುಗಿ ಅಡ್ಡಾಡ್ದಳ, ಟೈಮ್ ಉಳಿತೈತೆ ಅಂತ ಹೇಳಿದ್ರು, ಅಲ್ಲೇ ಶಿಫ್ಟ್ ಮಾಡಿಸ್ಬಿಡು ಅವಳಿಗೆ ಅಂತ ಹೇಳಿದ್ರು. ಅದಕ್ಕೆ ಇವ್ರ ತಂದೆ ಆಯ್ತು ಅದೇ ಕರೆಕ್ಟ್ ಅಂತ ಹೇಳಿ ಇವಳು ಕರ್ಕೊಂಡು ಅಲ್ಲಿ ಸಿಟಿಗೆ ಬಂದ್ರು. ಸಿಟಿಗೆ ಬಂದು ಎಲ್ಲ ಹಾಸ್ಟೆಲ್ ಎಲ್ಲ ಹುಡ್ಕಾಡಿದ್ರು. ಆದ್ರೆ ಎಲ್ಲರೂ ಜಾಸ್ತಿ ರೇಟ್ ಇದ್ವು. ಇವ್ರ ಬಜೆಟ್ಗಿಂತ ತುಂಬಾ ಜಾಸ್ತಿ ಇತ್ತು ರೇಟ್. ಅದಕ್ಕೆ ಎಲ್ಲ ನೋಡಿದ್ರು ಇವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಇವ್ರ ಬಜೆಟ್ ನಲ್ಲಿ. ಆಗ ಇವ್ರು ಹೋದ್ರೆ ಒಂದು PG ಸಿಕ್ಕಿತ್ತು. ಅದು ಒಂದು ದೊಡ್ಡದು ಹಳೆ ಮನೆ ಇತ್ತು. ಅದರಲ್ಲಿ 5-6 ಹುಡುಗಿಯರು ಆಗ್ಲೇ ಇದ್ರು. ಮುಂಚೆನೆ ಮೇಂಟೆನ್ಸ್ಗಾಗಿ ಇಬ್ರು ಹಸ್ಬೆಂಡ್ ವೈಫ್ ಇದ್ರು. ರಮಾ ಮತ್ತೆ ರಮೇಶ್ ಅಂತ ಇಬ್ರು ಹಸ್ಬೆಂಡ್ ವೈಫ್ ಇದ್ರು. ಅವರೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ರು. ಆ ರಮಾ ಅಂತ ಇದ್ಲಲ್ಲ, ಅವಳು ಎಲ್ಲ ಅಡಿಗೆ ಮಾಡೋದು, ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡೋದು, ಆ ಹುಡುಗರ ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ಅವ್ರಿಗೆ ತಂದು ಕೊಡೋದು, ಎಲ್ಲ ಮೇಂಟೆನೆನ್ಸ್ ಮಾಡ್ತಿದ್ಲು. ಆ ರಮೇಶ್ ಅಂತ ಇದ್ದಲ್ಲ ಕೇರ್ ಟೇಕರ್, ಎಲ್ಲ ಹುಡುಗಿಯರ್ದು ಲಾಂಡ್ರಿ, ಇದು ಹೊರಗಿನ ಸಾಮಾನ್ ತರೋದು ಎಲ್ಲ ನೋಡ್ಕೊಳ್ಳೋದು ಆತ ಮಾಡ್ತಿದ್ದ. ಇವ್ರಿಗೆ ಅಲ್ಲಿ ಸ್ವಲ್ಪ ರೆಂಟ್ ಕಮ್ಮಿ ಇತ್ತು. ಇದನ್ನ ನೋಡಿ ಇವಳಿಗೆ ಖುಷಿ ಆಯ್ತು ಸಂಜನಾಗೆ. ಅವರ ಫಾದರ್ಗೆ ಹೇಳಿದ್ಲು, ಅಪ್ಪ ಇಲ್ಲಿ ಚೆನ್ನಾಗಿದೆ, ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರ ಅಪ್ಪರಿಗೆ ಸ್ವಲ್ಪ ಡೌಟ್ ಬಂತು. ಸಂಜನಾ ಅವರ ಅಪ್ಪರಿಗೆ ಡೌಟ್ ಬಂತು, ಯಾಕೆ ಎಲ್ಲಿ ಈ ಏರಿಯಾದಲ್ಲಿ ಎಲ್ಲದ್ದು ರೂಮ್ಸ್ ರೇಟ್ ಜಾಸ್ತಿ ಇದೆ, ಆದ್ರೆ ಇಲ್ಲಿ ಯಾಕೆ ಎಷ್ಟು ಕಮ್ಮಿ ಇದೆ ಅಂತ ಆ ಅಪ್ಪಗೆ ರಮೇಶ್ಗೆ ಕೇಳಿದ್ರು. ಯಾಕ ಇಲ್ಲಿ ರೇಟ್ ಕಮ್ಮಿ ಐತಲ್ಲ ಅಂತ ಕೇಳಿದ್ರು. ಅದಕ್ಕೆ ಆತ ನಕ್ಕೊಂಡು, ನಾವೇನ್ ಮಾಡೋದಪ್ಪ, ಓನರ್ ಅಷ್ಟೇ ರೇಟ್ ಇಟ್ಟಿದ್ದಾನೆ, ಓನರ್ ಇಲ್ಲಿ ಜಾಸ್ತಿ ಬರಲ್ಲ, ಆತ ಬೊಂಬೈನಲ್ಲಿ ಇದ್ದಾನೆ, ತುಂಬಾ ರಿಚ್ ಅವನು, ಅಲ್ಲೇ ಇರ್ತಾನೆ, ಇಲ್ಲಿ ಬಂದು ನೋಡ್ಕೊಂಡಿಲ್ಲ, ಇಲ್ಲಿದ್ರೆ ಇಲ್ಲಿ ಕೂಡ ರೇಟ್ ಜಾಸ್ತಿ ಇತ್ತು, ಆತ ಜಾಸ್ತಿ ಇಲ್ಲಿ ಬರಲ್ಲ, ಅದಕ್ಕೆ ಅವ್ನಿಗೆ ಗೊತ್ತಾಗಿಲ್ಲ ಈ ಏರಿಯಾದ ರೇಟ್ ಎಷ್ಟಂತ, ಇಲ್ಲಿದ್ರೆ ಇದು ಕೂಡ ಜಾಸ್ತಿ ಇರ್ತಿತ್ತು, ನಮ್ಗೇನು ಹೋಗೋದೈತೆ, ನಾವು ಮೇಂಟೆನೆನ್ಸ್ ಎಲ್ಲ ಮಾಡ್ತೀವಿ, ಹುಡುಗರನ್ನ ಚೆನ್ನಾಗಿ ನೋಡ್ಕೊಂತೀವಿ ಇರೋರಿಗೆ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೂ ಇವ್ರ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕೆ ಸ್ವಲ್ಪ ಡೌಟೇ ಬಂತು, ಯಾಕೆ ಹುಡುಗಿಗೆ ಇಲ್ಲಿ ಬಿಡೋದು ಅಂತ, ಯಾಕೆ ಇಲ್ಲಿ ಕಮ್ಮಿ ಆಯ್ತಲ್ಲ ರೇಟ್ ಅಂತ. ಆದ್ರೂ ಈಕೆ ಸಂಜೆ ಹೇಳಿದ್ರು, ಇಲ್ಲ ಇಷ್ಟು ಕಮ್ಮಿ ರೇಟಲ್ಲಿ ನಮ್ಗೆ ಎಲ್ಲೂ ಸಿಗಲ್ಲ, ನಾನು ಇಲ್ಲಿ ಇರ್ತೀನಿ, ಇವ್ರ ಜೊತೆಗೆ ಇರ್ತೀನಿ ಅಂತ, ಇಲ್ಲೇ ನನ್ಗೆ ಬಿಟ್ಟು ಹೋಗು, ರೂಮ್ ಇಲ್ಲೇ ಕೊಡಿಸು ಅಂತ ಅವ್ರ ಅಪ್ಪರಿಗೆ ಹೇಳಿದ್ರು. ಅವ್ರ ತಂದೆ ಇವಳಿಗೆ ಸಂಜೆನಾಗೆ ರೂಮ್ ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ಸಿ, ಆ ಅಂಕಲ್ ಆಂಟಿ ಇದ್ರೆಲ್ಲ ಮೇಂಟೆನ್ಸ್ಗೆ ಅವ್ರಿಗೆ ಹೇಳಿದ್ರು, ಈಕೆ ಫಸ್ಟ್ ಟೈಮ್ ಮನೆಯಿಂದ ಹೊರಗೆ ಬಂದಿದ್ದಾಳೆ, ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ನಮ್ಮ ಹುಡುಗಿಗೆ ಅಂತ ಹೇಳಿದ್ರು. ಅದಕ್ಕೆ ಅವರು ಆಯ್ತು ನಮ್ಮ ಮಗಳಂಗೆ ನೋಡ್ಕೊಂತೀವಿ ಸರ್, ಏನ್ ಯೋಚನೆ ಮಾಡ್ಬೇಡ್ರಿ, ಎಲ್ಲ ಹುಡುಗಿಯರು ಅದಾರಲ್ಲ, ಅವ್ರ ಜೊತೆಗೆ ನಾವು ಇದೀವಿ, ಎಲ್ಲ ನೋಡ್ಕೊಂತೀವಿ, ನೀವೇನು ಚಿಂತೆ ಮಾಡ್ಬೇಡ್ರಿ ಅಂತ ಎಲ್ಲ ಅನ್ನಕ್ಕಂತ ಹೇಳಿದ್ರು. ಇವ್ರಿಗೆ ಅವ್ರ ತಂದೆ ಆಯ್ತು ಹೇಳ ಅಂತ ಅವಳಿಗೆ ಬಿಟ್ಟು ಅವ್ರು ಹೋದ್ರು. ಇವಳು ಸ್ವಲ್ಪ ದಿನದಲ್ಲೇ ಸಂಜನಾ ಅಂಕಲ್ ಆಂಟಿ ಇದ್ರಲ್ಲ ಅವ್ರ ಜೊತೆಯಲ್ಲೇ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಲು. ಆಂಟಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲ ಹೆಲ್ಪ್ ಮಾಡಿ ಕೊಡ್ತಿದ್ರು, ಎಲ್ಲ ಅಡಿಗೆ ತಂದು ಮಾಡ್ಕೊಡೋದು, ಟೀ ಕಾಫಿ ಎಲ್ಲ ಕೊಡೋದು, ಎಲ್ಲ ಇವಳದು ಕೆಲಸ ಎಲ್ಲ ಮನೆಗೆ ಏನೇನು ನೀಟ್ನೆಸ್ ಬೇಕು ಎಲ್ಲ ನೀಟ್ ಎಲ್ಲ ಮಾಡೋದು, ಎಲ್ಲ ತುಂಬಾ ಅಡ್ಜಸ್ಟ್ ಆಗಿದ್ಲು. ಆದ್ರೆ ಇವಳು ಸಂಜನಾಗೆ ಒಂದು ತರ ಅನ್ಸಿತು. ಯಾಕಂದ್ರೆ ಆ ಹುಡುಗಿಯರು ಇದ್ರಲ್ಲ, ಇನ್ನ 5-6 ಹುಡುಗಿಯರು ಇವಳ ಜೊತೆಗೆ ಅವ್ರು ಯಾರು ಮಾತಾಡ್ತಿದ್ರಲ್ಲ, ಒಬ್ರಿಗೊಬ್ರು ಯಾರು ಮಾತಾಡ್ತಿದ್ದಿಲ್ಲ.
ಯಾವಾಗ ಆಂಟಿ ಊಟಕ್ಕೆ ಕರೀತಾಳೋ ಅವಾಗ ಅಷ್ಟೇ ಬಂತು ಕುಂತು ಆ ಆಂಟಿ ಜೊತೆಗೆ ಚೆನ್ನಾಗಿ ಮಾತಾಡಿ ಅವರು ತಮ್ಮ ಕೆಲ್ಸಕ್ಕೆ ತಮ್ಮ ರೂಮ್ಗೆ ಹೋಗ್ಬಿಡ್ತಿದ್ರು. ಇವಾಗ ನೋಡಿದ್ರು ಎಷ್ಟು ಮಾತಾಡಕ್ ಟ್ರೈ ಮಾಡಿದ್ರು ಅವ್ರು ಅಷ್ಟಕ್ಕಷ್ಟೇ ಅವ್ರು ಮಾತಾಡ್ತಿದ್ರು, ಹೋಗ್ಬಿಡ್ತಿದ್ರು. ಆಂಟಿ ಜೊತೆ ಅಷ್ಟೇ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು. ಇವ್ರಿಗೆ ಒಂಥರ ಅನ್ಸಿತ್ತು, ಯಾಕೆ ಇವರು ನನ್ನ ಜೊತೆ ಕೂಡ ಮಾತಾಡ್ತಾ ಇಲ್ಲ, ಅವ್ರವ್ರ ಯಾವ ಹುಡುಗಿ ಅವ್ರವ್ರ ತಂದು ಓದ್ಕೊಳ್ಳೋದು ಅಷ್ಟೇ ಹಂಗೆ ಮಾಡ್ತಿದ್ರು. ಯಾರು ಫ್ರೀಯಾಗಿ ಒಬ್ರೊಬ್ರು ಹೆಣ್ಣು ಹುಡುಗಿರತ್ತಲ್ಲ ಮಾತಾಡ್ಕೊಂಡು ಕುಂದಿರೋದು, ಹಂಗೆ ಯಾರು ಮಾತಾಡ್ತಿದ್ದಿಲ್ಲ. ಈಗ ಒಂಥರ ಅನ್ಸಿದ್ದು. ಆದ್ರೆ ಇವಳು ಅನ್ಕೊಂಡ್ಲು, ಹೋಗ್ಲಿ ಬಿಡು, ಎಲ್ಲರೂ ಓದಕ್ ಬಂದಿದ್ದಾರೆ, ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು, ನಾವು ಓದಕ್ ಬಂದಿವಿ, ಎಲ್ಲ ಏನ್ ಅಚೀವ್ ಮಾಡ್ಬೇಕು, ಅದು ಮಾಡ್ಬೇಕು, ಗೋಲ್ ಐತೆ ನಮ್ದು ಅಂತ. ಅದಕ್ಕೆ ಅವ್ರು ಓದ್ಕೊಳ್ಳೋದು ಇರ್ತೈತೆ, ಅವ್ರು ಹೋಗ್ಬಿಡ್ತಾರೆ ಅಂತ ಇವಳು ಅನ್ಕೊಂಡ್ಲು. ತಮ್ಮ ಕೆಲಸ ಮಾಡ್ಕೊಂತಾರ ಅವರು ಅಂತ. ಅದಕ್ಕೆ ಜಾಸ್ತಿ ಮಾತಾಡಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ಲು. ಇವಳು ತುಂಬಾ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆದ್ಲು, ಚೆನ್ನಾಗಿ ಆರಾಮಾಗಿ ತನ್ನ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ಲು, ಬರ್ತಿದ್ಲು. ಹಂಗೆ ಓದ್ಕೊಳ್ಳೋ ಟೈಮ್ ಹಂಗೆ ಹೋಯ್ತು. ಆಗ ಅಲ್ಲಿ ಕೋಚಿಂಗ್ ಕ್ಲಾಸ್ನಲ್ಲಿ ಒಬ್ಳು ಫ್ರೆಂಡ್ ಆದ್ಲು ಇವಳಿಗೆ, ಸವಿತಾ ಅಂತ ಹುಡುಗಿ. ಈಕಿ ಜೊತೆ ತುಂಬಾ ಫ್ರೆಂಡ್ ಆಗಿದ್ಲು, ಚೆನ್ನಾಗಿ ಫ್ರೆಂಡ್ ಆದ್ಲು. ಇವಳು ಎಲ್ಲ ಅವ್ರ ಜೊತೆಯಲ್ಲೇ ಶೇರ್ ಮಾಡ್ತಿದ್ಲು, ಏನಾನ ಇಟ್ರೆ ಎಲ್ಲ. ನಂಗೆ ಚೆನ್ನಾಗಿತ್ತು. ಸ್ವಲ್ಪ ದಿವಸ ಆದ್ಮೇಲೆ ಸ್ವಲ್ಪ 2-3 ತಿಂಗಳು ಹೋದ್ಮೇಲೆ ದೀಪಾವಳಿ ಹಬ್ಬದ ರಜೆ ಇತ್ತು. ಆಗ ಇವಳು ರಜೆಗೆ ಮನೆಗೆ ಹೋದ್ಲು. ಸಂಜೆನ ಹೋಗಿ ರಜೆಗಿದ್ದು ಮತ್ತೆ ಇಲ್ಲಿ ಕೋಚಿಂಗ್ ಕ್ಲಾಸ್ಗೆ ಬಂದ್ಮೇಲೆ ಹಂಗೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ಲು, ಬರ್ತಿದ್ಲು, ಎಲ್ಲ ಚೆನ್ನಾಗೇ ಇತ್ತು. ಆ ಅಂಕಲ್ ಆಂಟಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲ ಕೇರ್ ಆಗಿ ನೋಡ್ಕೊಂತಿದ್ರು. ಇವಳು ಅಡ್ಜಸ್ಟ್ ಆಗಿ ಚೆನ್ನಾಗಿದ್ಲು. ಆಗ ಇವಳಿಗೆ ಪೀರಿಯಡ್ಸ್ ಇತ್ತಲ್ಲ, ಪೀರಿಯಡ್ಸ್ ಸ್ಟಾರ್ಟ್ ಆಯ್ತು. ಅವಾಗ ರಜೆಗೆ ಹೋಗಿ ಬಂದ್ಮೇಲೆ ಪೀರಿಯಡ್ಸ್ ಇತ್ತು. ಈ ಸರ್ತಿ ಇವಳಿಗೆ ಪೀರಿಯಡ್ ಮೊದ್ಲಿದ್ರೆ 4-5 ದಿನದಲ್ಲಿ ಎಲ್ಲ ಸ್ಟಾಪ್ ಆಗ್ಬಿಡ್ತಿತ್ತು. ಆದ್ರೆ ಈ ಸರ್ತಿ ಇವಳಿಗೆ 14-15 ದಿನ ಆದ್ರೂ ಅದು ಸ್ಟಾಪ್ ಆಗಿಲ್ಲ ಪೀರಿಯಡ್. ಹಾಗೆ ಈಗ ಇವಳಿಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು. ಈಗ ಇವಳು ಕೋಚಿಂಗ್ ಕ್ಲಾಸ್ಗೆ ಹೋಗೇ ಇಲ್ಲ, 3-4 ದಿವಸ ಆಯ್ತು ಹೋಗಿಲ್ಲ. ಇವಳಿಗೆ ತುಂಬಾ ವೀಕ್ ಅನ್ಸಿತ್ತು. ಆಗ ಅವಳ ಫ್ರೆಂಡ್ ಇದ್ದಾಳಲ್ಲ ಸವಿತಾ, ಫೋನ್ ಮಾಡಿ ಯಾಕೆ ಬಂದಿಲ್ಲ ಕ್ಲಾಸ್ಗೆ ಅಂತ ಕೇಳಿದ್ಲು. ಅದಕ್ಕೆ ಇವಳು ನನ್ಗೆ ಹಿಂಗೆ ಆಗ್ತಿದೆ ಅಂತ ಹೇಳಿದ್ಲು. ಅವಳು ಬಂದು ಡಾಕ್ಟರ್ ಹತ್ರ ಹೋಗೋಣ, ನಿನ್ಗೆ ಯಾಕೆ ಹಿಂಗಾಗೈತೆ, ಸ್ವಲ್ಪ ಏನಾದ್ರೂ ಹೆಲ್ತ್ ಅಪ್ಸೆಟ್ ಇರ್ತೈತೆ, ಕೇರ್ಲೆಸ್ ಮಾಡಬೇಡ, ಡಾಕ್ಟರ್ ಹತ್ರ ಹೋಗೋಣ ಬಾ ಅಂತ ಹೇಳಿದ್ಲು. ಅದಕ್ಕೆ ಇವಳು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದ್ಕೊಟ್ರು. ತಗೊಂಡು ಏನಾಗಿಲ್ಲ, ಆರಾಮಾಗ್ತೈತೆ ಹೋಗ್ರಿ ಅಂದ್ರು ಡಾಕ್ಟ್ರು. ತಗೊಂಡ್ ಬಂದ್ಲು, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರು. ಮತ್ತೆ ಮಂತ್ಲಿ ಹಂಗೆ ಆಗ್ತತ್ತಲ್ಲ. ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಗ್ತಾವೋ ಅವಾಗ 14-15 ದಿವಸ ಆದ್ರೂ, 15-16 ದಿವಸ ಆಗ್ತರೂ ಕಮ್ಮಿ ಆಗ್ತೈತೆ ಎಲ್ಲ ಜಾಸ್ತಿ ಆಗ್ತಿತ್ತು. ತುಂಬಾ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಇವಳಿಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಯ್ತು. ವೀಕ್ ಆಗ್ತಿದ್ಲು. ಈಕಿ ಕ್ಲಾಸ್ಗೂ ಹೋಗ್ತಿದ್ದಿಲ್ಲ. 4-5 ದಿವಸ ಆದ್ರೂ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದಿಲ್ಲ. ಇವಳು ಮನೆಗೂ ಹೇಳೋಣ ಅಂದ್ರೆ ಮತ್ತೆ ಮನೆಯಲ್ಲೆಲ್ಲ ಚಿಂತೆ ಮಾಡ್ತಾರ. ಮೊದ್ಲೇ ಫೈನಾನ್ಸ್ ಕಂಡೀಷನ್ ಚೆನ್ನಾಗಿಲ್ಲ, ಮತ್ತೆ ನಾನು ಕ್ಲಾಸ್ಗೂ ಹೋಗಿಲ್ಲ, ಇಲ್ಲೇ ರೂಮ್ನಲ್ಲೇ ಕುಂತೀನಿ ಅಂದ್ರೆ ಮತ್ತೆ ಅವ್ರಿಗೂ ದುಃಖ ಆಗ್ತೈತೆ. ಮನೆಯಲ್ಲಿ ಪೇರೆಂಟ್ಸ್ಗೆ ಯಾಕೆ ಹೇಳ್ಬೇಕು ಅಂತ ಇವಳು ಸುಮ್ಮನೆ ತನ್ನಷ್ಟಕ್ಕೆ ತಾನೇ ಇರ್ತಿದ್ಲು. ಆ ಆಂಟಿ ಮಾತ್ರ ತುಂಬಾ ಕೇರ್ ಮಾಡ್ತಿದ್ಲು. ಇವಳಿಗೆ ಹೆಲ್ತ್ ಅನ್ನ ಮಾಡ್ಕೊಂಡ್ ಬಂದು ಸಪ್ರೇಟ್ ಆಗಿ ಇವಳಿಗೆ ತಿನ್ಸ್ತಿದ್ಲು. ಇದು ಮಾಡ್ಕೊಂಡ್ ಬಂದು ಕೊಡ್ತಿದ್ಲು. ಮತ್ತೆ ಇವಳು ಕಾಲು ಹತ್ತಿದ್ಲು. ಆ ಆಂಟಿ ತುಂಬಾ ಕೇರ್ ಆಗಿ ಸ್ವೀಟ್ ಆಗಿ ನೋಡ್ಕೊಂತಿದ್ರು. ಆ ಆಂಟಿ ಅಂಕಲ್ಗೂ ಹೇಳಿದ್ರೇನೋ ಇವಳು ಪ್ರಾಬ್ಲಮ್. ಅದಕ್ಕೆ ಆ ಅಂಕಲ್ ದಿನಾಲಿ ಪ್ರಸಾದ್ ತಂದು, ತೋಳಮ್ಮ ನನ್ನ ಗುಡಿಯಿಂದ ನಿನ್ಗಾಗಿ ಪೂಜೆ ಮಾಡಿಸಿ ತಂದೀನಿ, ಪ್ರಸಾದ್ ತಗೋ ಅಂತ ಪ್ರಸಾದ್ ಕೊಡ್ತಿದ್ರು. ಇವಳು ತಗೊಂಡು ತಿಂತಿದ್ಲು. ಯಾವಾಗ ಪೀರಿಯಡ್ಸ್ ಬರ್ತಿತ್ತೋ ಇವಾಗ ಅದೇ ಸ್ಟಾರ್ಟ್ ಆಯ್ತು ಇವಳಿಗೆ. 10 ದಿನ, 15 ದಿನ, 14 ದಿನ, 20 ದಿನ ಆದ್ರೂ ಇವಳಿಗೆ ಕಮ್ಮಿ ಆಗ್ತಿದ್ದಿಲ್ಲ. ಅದೇ ಇವಳಿಗೆ ಚಿಂತೆ ಆಯ್ತು. ಓದಕ್ಕೆ ಫೋಕಸ್ ಮಾಡಕ್ ಆಗ್ತಿದ್ದಿಲ್ಲ. ಸುಮ್ನೆ ರೂಮ್ನಲ್ಲೇ ವೀಕ್ ಆಗಿ ಕುಂದಿರ್ತಿದ್ಲು. ಈ ಸಂಜೆನ ಫ್ರೆಂಡ್ ಸವಿತಾ ಬಂದು ಈಗ ಮಾತಾಡ್ತಿದ್ಲು ಮನೆಗೆ ಬಂದು. ಆದ್ರೂ ಕೂಡ ಈಗ ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಸಂಜೆನ ಹೆಲ್ತ್ ರಿಕವರ್ ಆಗಿಲ್ಲ. ಹಂಗೆ ಯಾವಾಗ ಪೀರಿಯಡ್ ಬರ್ತಿತ್ತೋ ಅವಾಗೆಲ್ಲ ಈಗ 14-15 ದಿನ ತುಂಬಾ ಬ್ಲೀಡಿಂಗ್ ಆಗ್ತಿತ್ತು. ಅದಕ್ಕೆ ಈಕೆಗೆ ಓದ್ಕೊಳಕ್ಕೂ ಆಗ್ತಿದ್ದಿಲ್ಲ. ಸ್ಟಡಿ ತುಂಬಾ ನಿಂತೋಯ್ತು, ಫೋಕಸ್ ಬರ್ತಾ ಇಲ್ಲ. ತುಂಬಾ ವೀಕ್ ಆಗ್ಬಿಟ್ಲು ಇವಳು. ತುಂಬಾ ವೀಕ್ ಆದ್ರೆ ಆಕೆಗೆ ಸವಿತಾ ಬಂದು, ಇಲ್ಲ ನಿಂದು ಡಾಕ್ಟರಿಂದ ಇದು ಟ್ರೀಟ್ಮೆಂಟ್ ಆಗಿಲ್ಲ, ನಿನ್ಗೆ ಏನ್ ಸರಿಯಾಗಿ ಆಗ್ತಿಲ್ಲ, ಸುಮ್ಮನೆ ನಿಮ್ಮ ಮನೆಯವ್ರಿಗೆ ಪೇರೆಂಟ್ಸ್ಗೆ ಫೋನ್ ಮಾಡಿ ಹೇಳ್ಬಿಡು ಅಂತ ಹೇಳಿದ್ಲು.
ಅದಕ್ಕೆ ಇವಳು ಬೇಡ, ಮತ್ತೆ ಅವ್ರಿಗೂ ಟೆನ್ಷನ್ ಯಾಕೆ ಕೊಡೋದು, ನಾನು ಇಲ್ಲಿ ಕ್ಲಾಸ್ ಬಿಟ್ಟು ಮನೇಲೆ ಕುಂತೀನಿ ರೂಮ್ನಲ್ಲಿ, ನನ್ನ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಇಷ್ಟು ದುಡ್ಡು ಖರ್ಚು ಮಾಡಾರೆ ನಮ್ಮ ಫಾದರು, ಮತ್ತೆ ಅವ್ರಿಗೆ ಸರಿ ಕಾಣಿಸಲ್ಲ, ಬೇಡ ಅಂತ ಹೇಳಿಲ್ಲ. ಅದಕ್ಕೆ ಅವಳು ಇಲ್ಲೇ ಹೇಳ್ಬಿಡು, ಸುಮ್ಮನೆ ನೀನು ಹೆಲ್ತ್ ನೋಡ್ಕೋ ಫಸ್ಟ್ ಅಂತ ಹೇಳಿದ್ರು ಕೂಡ ಇವಳು ಕೇಳಿಲ್ಲ. ಬೇಡ, ಅವ್ರಿಗೆ ಯಾಕೆ ಟೆನ್ಷನ್ ಕೊಡೋದು ಮನೇಲಿ ಅಂತ ಹೇಳಿದ್ಲು. ಇವಳು ಹೆಲ್ತ್ ಯಾವಾಗ ಪೀರಿಯಡ್ ಬರ್ತಿತ್ತು ಅವಾಗ 14-15 ದಿನ ಈಕೆಗೆ ತುಂಬ ಬ್ಲೀಡಿಂಗ್ ಆಗ್ತಿತ್ತು. ಆಗ ನೋಡಿ ಅವಳು ಫ್ರೆಂಡ್ ಸವಿತಾ, ಇದು ಡಾಕ್ಟ್ರಿಂದ ಚೆನ್ನಾಗಿ ಆಗೋದು ಕಾಣ್ತಾ ಇಲ್ಲ ನಿನಗೆ ಹೆಲ್ತು, ಸುಮ್ಮನೆ ಯಾವಾದ್ರೂ ಗುಡಿಗೆ ಹೋಗಿ ತೋರ್ಸ್ಕೊಂಡು ಬರೋಣ ಬಾ, ಯಾರಂತಾರೆ ಗುರು ಹತ್ರ ಅಂತ ಹೇಳಿದ್ಲು. ಅದಕ್ಕೆ ಇವಳಿಗೂ ಹಂಗೆ ಅನಿಸಿತು, ನನಗೇನಾದ್ರೂ ಆಗಿರ್ತೇನೋ, ತೋರ್ಸ್ಕೊಂಡು ಬರೋಣ ಅಂತ ಹೋಗಿ ಗುಡಿಗೆ ಹೋದ್ಲು. ಗುಡಿಗೆ ಹೋಗಿ ಇಬ್ರು ಅದೆಲ್ಲ ಅಲ್ಲಿ ಪೂಜಾರಿ ಇದ್ರಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಆತ ಪೂಜಾರಿ ಹಿಂಗೆ ನೋಡಿ ಏನೂ ಹೇಳಕ್ ಹೋಗಿಲ್ಲ, ಸುಮ್ಮನೆ ಕೈಗೆ ಒಂದು ದಾರ ಮಂತ್ರಿಸಿ ದಾರ ಇದ್ರು ಕಟ್ಟಿ, ನೋಡಮ್ಮ ನೀನು ಸ್ವಲ್ಪ ಜಾಸ್ತಿ ಪೂಜೆ ಗೀಜೆ ಮಾಡ್ತಾ ಇರು, ಗುಡಿಗೆ ಹೋಗ್ತಾ ಬರ್ತಾ ಇರು, ದಿನಾಲು ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ಮತ್ತೆ ಇದು ಗುಡಿಗೆ ಹೋಗ್ತಾ ಇರು, ನಿನ್ಗೆ ಹೆಲ್ತ್ ಚೆನ್ನಾಗಾಗ್ತೈತೆ ಅಂತ ಹೇಳಿ ಕೈಗೆ ದಾರ ಕಟ್ಟರು. ಆಗ ಈಕಿ ದಾರ ಕಟ್ಕೊಂಡು ಬಂದ್ಲು, ರೂಮ್ಗೆ ಬಂದ್ಲು. ಅವಾಗಿಂದ ದಿನಾಲು ಸ್ವಲ್ಪ ಪೂಜೆ ಮಾಡೋದು, ಗುಡಿಗೆ ಹೋಗ್ತಾ ಬರ್ತಾ ಇರೋದು ಎಲ್ಲ ಮಾಡ್ತಾ ಇವಳಿಗೆ ಸ್ವಲ್ಪ ರಿಕವರ್ ಆಯಿತು, ಹೆಲ್ತ್ ಚೆನ್ನಾಗಾಯ್ತು. ಇವಳು ಫೇಸ್ ಮೇಲೆ ಕೂಡ ಸ್ವಲ್ಪ ಗ್ಲೋ ಬಂತು. ಮತ್ತೆ ಈಕಿ ಅದು ದೇವ್ರಿಗೆ ಹೋಗ್ತಾ ಬರ್ತಾ ಇದ್ಲು. ಅವಾಗ ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಪೀರಿಯಡ್ ಆಯಿತು. ಆಗ ಅವಳಿಗೆ ಮಾಮೂಲಿ 4-5 ದಿವಸ ಅಷ್ಟೇ ಆಯಿತು. ಅದನ್ನ ಮತ್ತೆ ಚೆನ್ನಾಗಾದ್ಲು, ಇವಳಿಗೆ ಹೆಲ್ತ್ ಚೆನ್ನಾಗಾಯ್ತು. ಅದನ್ನ ನೋಡಿ ಆಂಟಿ, ಏನಮ್ಮ ಚೆನ್ನಾಗಿದೆಯಲ್ಲ ಇವಾಗ, ಏನು ಫೇಸ್ ಎಲ್ಲ ಗ್ಲೋ ಆಗ್ತಿದೆ, ಆರಾಮಾಗಿದೆಯಲ್ಲ ಇವಾಗ ಅಂತ ಕೇಳಿದ್ಲು. ಅದಕ್ಕೆ ಇವಳು ಹೌದಾ ಆಂಟಿ, ನಾನು ಚೆನ್ನಾಗಿದ್ದೀನಿ, ಇವಾಗ ಚೆನ್ನಾಗೈತೆ ನನಗೆ ಅಂತ ಹೇಳಿದ್ರೆ, ಹೌದಮ್ಮ ನಿನ್ಗೋಸ್ಕರ ನಿಮ್ಮ ಅಂಕಲು ಕೂಡ ತುಂಬಾ ಪ್ರೇಯರ್ ಮಾಡ್ತಿದ್ದಾರೆ, ದೇವ್ರಿಗೆ ಹೋಗ್ತಾ ಬರ್ತಾ ಇರ್ತಾರೆ, ನಿನ್ಗೋಸ್ಕರ ಪೂಜೆ ಮಾಡಿಸ್ಕೊಂಡು ಬರ್ತಾರೆ, ಒಂದಿನ ಬಿಟ್ಟು ಒಂದಿನ ಗುಡಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ನಿನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿದ್ದಾರೆ ನಿಮ್ಮ ಅಂಕಲು ಅಂತ ಹೇಳಿದ್ರು. ಇವಳು ಹೌದಾ ಆಂಟಿ ಗೊತ್ತು ನನಗೆ ಅಂತ ಹೇಳಿದ್ಲು. ಇವಳು ಮತ್ತೆ ಕ್ಲಾಸ್ಗೆ ಹೋಗಲು ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಯಾವಾಗ ದಾರ ಕಟ್ಕೊಂಡ್ ಬಂದ್ಲು ಅವಳಿಗೆ ತುಂಬಾ ಆರಾಮ ಆಯಿತು, ಮತ್ತೆ ಚೆನ್ನಾಗಿತ್ತು. ಈಗ ಬರ್ತಾ ಮತ್ತೆ ಅದು ಸ್ವಲ್ಪ ದೇವ್ರಿಗೂ ಪೂಜೆ ಮಾಡೋದು ಅದು ಕಮ್ಮಿ ಮಾಡಿಬಿಡ್ಲು. ಹಂಗೆ ಇದ್ಲು. ಆ ಅಂಕಲ್ ತಂದು ಪ್ರಸಾದ್ ತಗೋ ಅಂತ ಈಕಿ ಕೊಡ್ತಿದ್ರು. ಅವಾಗ ಈಕಿ ಯಾವಾಗ ಕ್ಲಾಸ್ಗೆ ಹೋಗ್ತಿದ್ಲು ಅವಾಗ ಬಂದು, ತೋಳಮ್ಮ ನಿನ್ಗೋಸ್ಕರ ಪೂಜೆ ಮಾಡಿಸ್ಕೊಂಡ್ ಬಂದೀನಿ, ಪ್ರಸಾದ ತಗೋ ಅಂತ ಕೊಡ್ತಿದ್ರು. ಈಕಿ ತಗೊಂಡ್ ತಿಂತಿದ್ಲು. ಹಂಗೆ ಸ್ವಲ್ಪ ದಿವಸ ಆಯ್ತು, ಆರಾಮಾಗೇ ಇದ್ಲು. ಮತ್ತೆ ಈಕಿ ಸ್ವಲ್ಪ ಗುಡಿಗೆ ಹೋಗೋದು ಪೂಜೆ ಮಾಡೋದು ಎಲ್ಲ ನಿಲ್ಲಿಸ್ಬಿಟ್ಲು. ಅವಾಗ ಸ್ವಲ್ಪ ದಿವಸ ಮತ್ತೆ ಪೀರಿಯಡ್ ಬಂತು ನೆಕ್ಸ್ಟ್ ಮಂತು. ಬಂದ್ರೆ ಅದೇ ಮತ್ತೆ 14-15 ದಿವಸ ಆದ್ರೂ ಕೂಡ ಇವಳಿಗೆ ಕಮ್ಮಿ ಆಗಿಲ್ಲ. ಹಂಗೆ ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗೋದು ಸ್ಟಾರ್ಟ್ ಆಯ್ತು. ತುಂಬಾ ಮತ್ತೆ ವೀಕ್ ಆಗುತ್ತಾ ಹೋದ್ಲು. ಮತ್ತೆ ಯಾವಾಗ ಪೀರಿಯಡ್ ಬರ್ತಿತ್ತು ಅವಾಗ ಮತ್ತೆ ಈಗೀಗ ಹಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ತುಂಬಾ ಈ ಸರ್ತಿ ಆದ್ರೂ ತುಂಬಾ ವೀಕ್ ಆಗ್ಬಿಟ್ಲು. ಪೀರಿಯಡ್ ಬಂದ್ಮೇಲೆ ಜಾಸ್ತಿ ಬ್ಲೀಡಿಂಗ್ ಆಯ್ತು ಇವಳಿಗೆ. ಒಂದ್ಸರ್ತಿ ಕ್ಲಾಸ್ನಲ್ಲಿ ಹೋಗಿ ಅಲ್ಲೇ ಮೂರ್ಛೆ ಆಗ್ಬಿಟ್ಲು. ಅದನ್ನ ನೋಡಿ ಇವಳು ಸವಿತಾ ಅವಳ ಫ್ರೆಂಡು ಅವ್ರಿಗೆ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ಲು. ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ತೋರ್ಸ್ಕೊಂಡ್ ಬಂದ್ಲು. ಮತ್ತೆ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ ಬಂದ್ಲು. ಮತ್ತೆ ರೂಮಲ್ಲಿ ಬಂದ್ಬಿಟ್ಟು ಇವಳು ದಿನಾಲಿ ಸವಿತಾ ಬಂದು ಇವಳಿಗೆ ಎಲ್ಲ ಹೆಲ್ತ್ ಬಗ್ಗೆ ಕೇರ್ ಮಾಡಿ ಇವಳ ಜೊತೆ ಇರ್ತಿದ್ಲು. ಸ್ವಲ್ಪ ಹೊತ್ತು ಇತ್ತು ಹೋಗ್ತಿದ್ಲು. ಇವಳಿಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಯ್ತು, ವೀಕ್ ಆಗ್ಬಿಟ್ಲು ಇವಳು. ಕಣ್ಣೆಲ್ಲ ಎಷ್ಟೆಷ್ಟು ಒಳಗೆ ಹೋಗಿ ತುಂಬಾ ವೀಕ್ ಆಗ್ಬಿಟ್ಲು. ಆಂಟಿ ಕೂಡ ಬಂದು ಈಕಿಗೆ ಅಲ್ಲಿ ಕೆಲಸ ಮಾಡೋರು ಆಂಟಿ ಇದ್ರಲ್ಲ ರಮಾಂದು, ಅವರು ಬಂದು ಈಕಿಗೆ ತಲೆ ಒತ್ತೋದು ಕಾಲು ಒತ್ತೋದು, ಸಪ್ರೇಟ್ ಅಡಿಗೆ ಈಕಿಗೋಸ್ಕರ ಮಾಡ್ಕೊಡೋದು ಎಲ್ಲ ಮಾಡ್ತಿದ್ರು. ತುಂಬಾ ಕೇರ್ ಆಗಿ ನೋಡ್ಕೊಂತಿದ್ರು. ಇವಳಿಗೆ ತುಂಬಾ ಹೆಲ್ತ್ ಜಾಸ್ತಿ ಅಪ್ಸೆಟ್ ಆಯ್ತು. ಅದನ್ನ ನೋಡಿ ಇವಳ ಫ್ರೆಂಡ್ ಇದ್ದಾಳಲ್ಲ ಸವಿತಾ, ಇನ್ನ ನೀನ್ ಸುಮ್ಮನೆ ಹಿಂಗೆ ಇರಬೇಡ, ಸುಮ್ಮನೆ ನಿಮ್ಮ ಮನೆ ಹತ್ರ ಮನೆ ಮಂದಿ ಮುಂದೆ ಹೇಳ್ಬಿಡುತ್ತಾ ನಿನ್ಕೊಂತ ಅಂತ ಇವಳ ಕೈಯಿಂದ ಫೋನ್ ಇಸ್ಕೊಂಡು ಅವ್ರ ಫಾದರ್ಗೆ, ಅವ್ರ ಪೇರೆಂಟ್ಸ್ಗೆ, ಸಂಜನಾ ಪೇರೆಂಟ್ಸ್ಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರೆ ಅವರು ಹೌದಾ ಅಂತ ಬಂದು ಈಗಿಗೆ ಬಂದು ಕರ್ಕೊಂಡು ಹೋದ್ರು. ಇವ್ರ ಮನೆಯವ್ರು ಬಂದು ನೋಡಿ, ಏನು ಇಷ್ಟಿಗೆ ವೀಕ್ ಆಗಿಬಿಟ್ಟಿದ್ದಾಳೆ ಹೇಳು, ಹೆಂಗಾಗಿದ್ದಾಳಲ್ಲ, ಸುಮ್ಮನೆ ಏನು ಓದೋದು ಅದಕ್ಕಿಂತ ಮುಖ್ಯ ನಿನ್ ಹೆಲ್ತ್ ಅಂತ ಹೇಳಿ ಅವ್ರ ಫಾದರ್ ಬಂದು ಕರ್ಕೊಂಡು ಹೋದ್ರು. ಹೋಗಿ ಇವಕಿಗೆ ಹಿಂಗೆ ಪ್ರಾಬ್ಲಮ್ ಇತ್ತು. ಅದನ್ನ ನೋಡಿ ಯಾರ ಇದಾರಂತ ಇವ್ರಿಗೆ ಕೇಳಿದ್ರೆ ಗೊತ್ತಾಯ್ತು. ಅಲ್ಲಿ ಹೋಗಿ ಕರ್ಕೊಂಡು ಹೋದ್ರು. ಅಲ್ಲಿ ದೊಡ್ಡ ಗುರುಗಳು ಇರಿದ್ರು, ಯಾವ್ದೋ ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು. ಇಲ್ಲಿ ದೊಡ್ಡ ಗುರುಗಳು ಇರ್ತಾರಲ್ಲ ಅವರು ಬಂದು ನೋಡಿ, ಈ ಹುಡುಗಿಗೆ ತುಂಬಾ ಪ್ರಾಬ್ಲಮ್ ಇದೆ, ಇವಳು ಉಳಿಯೋದು ತುಂಬಾ ಕಷ್ಟ,
ಈಕೆ ಮೇಲೆ ಏನೋ ಮಾಡಿಸಿದ್ದಾರೆ, ಕ್ರಿಯೆ ಮಾಡಿಸಿದ್ದಾರೆ, ಯಾರೋ ಮಾಡಿಸಿದ್ದಾರೆ, ಹತ್ರದಲ್ಲಿ ಇರೋರೇ ಮಾಡಿಸಿ ಎಲ್ಲ ತಿನ್ನಿಸ್ಬಿಟ್ಟಿದ್ದಾರೆ. ಇವಳಿಗೆ ತುಂಬ ಉಳಿಯೋದಂದ್ರೆ ತುಂಬ ಕಷ್ಟ. ನಾನು ಹೆಂಗೆ ಹೇಳ್ತೀನೋ ಹಂಗೆ ನೀವು ಮಾಡ್ಕೊತ ಫಾಲೋ ಮಾಡ್ಕೊತ ಹೋದ್ರೆ ಈ ಹುಡುಗಿ ಉಳಿತಾಳೆ. ಇಲ್ಲಿದ್ರೆ ನೀವು ಸ್ವಲ್ಪ ಕೇರ್ಲೆಸ್ ಮಾಡಿದ್ರು ಕೂಡ ಇವಳು ಉಳಿಯೋದು ತುಂಬ ಕಷ್ಟ ನೋಡ್ರಿ ಅಂತ ಹೇಳಿದರು. ಅದಕ್ಕೆ ಇವ್ರ ತಂದೆ ತಾಯಿ, ಸಂಜನಾ ತಂದೆ ತಾಯಿ, ಆಯ್ತು ಸ್ವಾಮೀಜಿ ಏನಾದರೂ ಮಾಡ್ರಿ, ನಮ್ಮ ಹುಡುಗಿಗೆ ಯಾರು ಏನು ಮಾಡಿದ್ದಾರೆ ಏನು ಗೊತ್ತಿಲ್ಲ, ಹೆಂಗಾದ್ರೂ ಉಳಿಸ್ಕೊಡಿ ಅಂತ ತುಂಬ ಬೇಡ್ಕೊಂಡು. ಆಗ ಗುರೂಜಿ ತುಂಬ ಕಷ್ಟ, ಆದರೆ ನಾನು ಟ್ರೈ ಮಾಡ್ತೀನಿ. ಒಂದು 20 ದಿವಸ ಅದು ಪೂಜೆ ನಡಿಬೇಕು. ಫಸ್ಟು ಅದು ಪೂಜೆ ನಡಿಬೇಕು, 7 ಪೂಜೆಯಲ್ಲಿ ಕುಂದಿರ್ಬೇಕು. ಅದಕ್ಕೋಸ್ಕರ ನೀವು ಇಲ್ಲೇ ಇರ್ಬೇಕು 20 ದಿವಸ ಅಂತ ಹೇಳಿದರು ಗುರುಗಳು. ಆಗ ಫಾದರು ಆಯಿತು ಸ್ವಾಮೀಜಿ, ನಮ್ಮ ಹುಡುಗಿ ತಗೊಂಡು ನಾವು ಇಲ್ಲೇ ಇರ್ತೀವಿ, ನಮ್ಮ ಹುಡುಗಿಗೆ ಉಳಿಸ್ಕೊಡ್ರಿ ಅಂತ ಇವ್ರು ಅಳಲು ಸ್ಟಾರ್ಟ್ ಮಾಡಿದ್ರು. ಆಗ ಸ್ವಾಮೀಜಿ ಏನು ಹೆದರ್ಕೋಬೇಡ್ರಿ, ನನ್ನ ಕೈಯಿಂದ ಎಷ್ಟಾಗ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳಿ ಈಗ ಅಲ್ಲೇ 20 ದಿವಸ ಇದ್ದು ಇವಳಿಗೆ ಅದು ದುರ್ಗಾ ಪೂಜೆ ಏನೋ ಮಾಡಿಸಿದ್ರು ಕುಂತಿಸಿ. ಅವ್ರದ್ದೆಲ್ಲ ಗೊತ್ತಿರ್ತದಲ್ಲ ಗುರುಗಳಿಗೆ, ಎಲ್ಲ ಪೂಜೆ ಮಾಡ್ಕೊಂತೋದ್ರೆ ಅವಾಗ ಸ್ವಲ್ಪ ಇವಳು ರಿಕವರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಹಂಗೆ ಪೀರಿಯಡ್ಸ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತಾ ಹೋಯ್ತು. 20 ದಿವಸ ಪೂಜೆ ಅಲ್ಲೇ ಇದ್ದು ಎಲ್ಲ ಪೂಜೆ ಮಾಡಿಸಿದ್ರು. ಮಾಡಿದ್ಮೇಲೆ ಗುರುಗಳು ಹೇಳಿದ್ರು, ನೀವು ಅಮಾಸೆಗೆ ಇಲ್ಲಿ ಬರ್ಬೇಕು ಸ್ವಲ್ಪ ದಿವಸ. ನಾನು ಎಷ್ಟು ಮಂತ್ ಹೇಳ್ತೀನೋ ಅಷ್ಟು ಮಂತು ಅಮಾಸೆ ಯಾವಾಗ ಇರ್ತೈತೆ ಅವಾಗ ಬರಬೇಕು, ದಾರ ಕಟ್ಸ್ಕೊಂಡು ಹೋಗ್ಬೇಕು. ಮತ್ತು ಮನೆಯಲ್ಲಿ ಈಗ ಅದು ದುರ್ಗಾ ಅಷ್ಟಕ ಅದು ಇರ್ತದೆ, ದುರ್ಗಾ ಕವಚ ಅದೆಲ್ಲ ಈಕೆ ದಿನಾಲಿ ದೇವ್ರಿಗೆ ಪೂಜೆ ಮಾಡಿ ಅದು ಜಪ ಮಾಡಬೇಕು. ಅದು ಎಷ್ಟು ಮಂತ್ರ ಇರ್ತವೆ ಅಷ್ಟೆಲ್ಲ ಈಕೆ ಕುಂತು ಮಾಡಬೇಕು ಅಂತ ಹೇಳಿದರು ಗುರುಗಳು. ಆಯ್ತು ಒಂದು ಅಮಾಸೆ ಕೂಡ ನೀವು ಬಿಡಬಾರ್ದು. ನಾನು ಯಾವಾಗ ಹೇಳ್ತೀನೋ ಅಷ್ಟು ಅಮಾಸೆ ಕೂಡ ನೀವು ಇಲ್ಲೇ ಬರಬೇಕು. ಒಂದು ದಿವಸ ಕೂಡ ನೀವು ಅಮಾಸೆ ತಪ್ಪಿಸಿದ್ರ ಮತ್ತೆ ಏನಾಗ್ತೋ ಗೊತ್ತಿಲ್ಲ ನೋಡ್ರಿ ಅಂತ ಹೇಳಿದ್ರು. ಆಯಿತು ಅಂತ ಮತ್ತೆ ಅಲ್ಲೇ ಎಲ್ಲ ಪೂಜೆ ಮಾಡಿಸಿ ಎಲ್ಲ ಮತ್ತೆ ಕರ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋಗಿ ಎಷ್ಟು ಕಷ್ಟ ಇದ್ರು ಕೂಡ ಇವ್ರ ಫಾದರ್ ಈಗ ಕರ್ಕೊಂಡು ಇಲ್ಲಿ ಬರ್ತಿದ್ರು. ಗುರುಗಳ ಹತ್ರ ಬಂದು ದಾರ ಕಟ್ಸ್ಕೊಂಡು ಹೋಗ್ತಿದ್ರು. ಅವಾಗ ಈಗ ಸ್ವಲ್ಪ ಹೆಲ್ತ್ ಇದು ಇಂಪ್ರೂವ್ ಆಯಿತು, ಚೆನ್ನಾಗಾದ್ಲು. ಆದರೆ ಓದೋದೆಲ್ಲ ಎಲ್ಲ ಬಿಟ್ಟು ಇವಳದು ಇನ್ನು ಎಲ್ಲಿ ಓದ್ಕೊಳ್ಳೋದಾಗ್ತೈತಿ ಎಲ್ಲ ಏರ್ದು ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತು. ಗುರುಗಳು ಹೇಳಿದ್ರು ಏನಂದ್ರ ಈಕೆ ಮೇಲೆ ಏನೋ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಇವ್ರಿಗೆ ತಂದೆ ತಾಯಿಗೆ, ಇವ್ರ ಪೇರೆಂಟ್ಸ್ಗೆ, ಸಂಜನಾ ಪೇರೆಂಟ್ಸ್ಗೆ ಅಲ್ಲಿ ಇದ್ರಲ್ಲ ರೂಮ್ನಲ್ಲಿ ಅವರು ಹಸ್ಬೆಂಡ್ ವೈಫ್ ಅವರೇ ಏನೋ ಮಾಡಿರ್ತಾರೆ ಅಂತ ಇವ್ರ ತನ್ನ ಫ್ರೆಂಡ್ ಕರ್ಕೊಂಡು ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಸಿಟಿಯಲ್ಲಿ ಕೇಳಿದರೆ ಆ ಹಸ್ಬೆಂಡ್ ವೈಫ್ ಅಲ್ಲಿ ಇದ್ದಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ರು, ಓಡಿ ಹೋಗ್ಬಿಟ್ಟಿದ್ರು. ಇವರೇ ಏನಾದರೂ ಹುಡುಗಿಗೆ ಮಾಡಿರ್ತಾರೆ, ತಮ್ಮ ಒಳ್ಳೇದಕ್ಕೋಸ್ಕರ ಈ ಹುಡುಗಿಗೆ ಏನೋ ಬಲಿ ಕೊಡ್ಬೇಕಂತ ಇದ್ರು ಏನೋ, ಅದಕ್ಕೆ ಏನೋ ಮಾರಣ ಕ್ರಿಯೆ ಮಾಡಿಸಿದ್ರು ಇವಳ ಮೇಲೆ ಅಂತ ಇವ್ರಿಗೆ ಗೊತ್ತಾಯ್ತು ಗುರುಗಳಿಂದ. ಹೋಗಿ ಎಲ್ಲ ಕೇಳಿ ನೋಡಿದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲ ನಮ್ಗೆ ಅಂತ ಅಕ್ಕಪಕ್ಕವ್ರು ಇದ್ದವರೆಲ್ಲ ಹೇಳಿದ್ರು. ಅವರು ತಮ್ಮ ಮನೆ ಇತ್ತಲ್ಲ ಅದು ಕೂಡ ಖಾಲಿ ಮಾಡ್ಕೊಂತ ಇಬ್ರು ಹಸ್ಬೆಂಡ್ ವೈಫ್ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಅಯ್ಯಪ್ಪ ತಂದು ಪ್ರಸಾದ ಕೊಡ್ತಿದ್ದಲ್ಲ ಈಗೀಗೆ ಸಂಜೆನಾಗಿ ಅದು ಏನು ಮಾಡ್ಕೊಂಡು ಬರ್ತಿದ್ದ ಏನೋ ದೇವ್ರ ಪ್ರಸಾದ ಅಂತ ಇವಳಿಗೆ ತಂದು ಕೊಟ್ಟು ಎಲ್ಲ ತಿನ್ನಿಸ್ಬಿಡ್ತಿದ್ದ. ಇವರು ಎಲ್ಲ ಹಾಕಿದ್ದು ಸಾಮಾನು ಎಲ್ಲ ಲಗೇಜ್ ಎಲ್ಲ ತಗೊಂಡು ಸಂಜೆ ಅದು ರೂಮ್ ಖಾಲಿ ಮಾಡ್ಕೊಂಡು ಇವ್ರ ಫಾದರು ಸಾಮಾನೆಲ್ಲ ತಗೊಂಡು ಬಂದ್ಬಿಟ್ರು. ಇಲ್ಲೇ ಓದ್ಕೊ, ಮನೆಯಲ್ಲಿ ಇಲ್ಲಿ ಏನಾದರೂ ಕೋರ್ಸ್ ಮಾಡ್ಕೊ, ಅಲ್ಲಿ ಇರೋದು ಬೇಡ ಅಂತ ಹೇಳಿದ್ರು. ಅವಾಗ ಗುರುಗಳು ಎಷ್ಟು ಅಮಾಸೆ ಹೇಳಿದ್ರು ಅಷ್ಟು ಅಮಾಸೆ ತಂದೆ ಅಲ್ಲೇ ಕರ್ಕೊಂಡು ಹೋದ್ರು. ಎಷ್ಟು ಕಷ್ಟವಾದ್ರು ಏನು ಕೆಲಸ ಬಂದ್ರು ಇವಳಿಗೆ ಬಿಟ್ಟಿಲ್ಲ, ಹಂಗೆ ಕರ್ಕೊಂಡು ಹೋದ್ರು. ಆಗ ಲಾಸ್ಟ್ಗೆ ಹೇಳಿದ್ರು ಗುರುಗಳು, ಈಗ ಮಾರಣ ಕ್ರಿಯೆ ಮಾಡಿಸಿದ್ದಾರೆ, ಇಂಥವ್ರು ಇರ್ತಾರಲ್ಲ ಏನೋ ಮಾಡ್ತಾರೋ ಅವರು ಇಷ್ಟು ಮಂದಿಗೆ ಹಿಂಗೆ ಮಾಡಿದ್ರೆ ಅವ್ರಿಗೇನೋ ಸಿದ್ಧಿ ಅದೇನು ಅನ್ಕೊಂಡಿದ್ರ ಅದು ಆಗ್ತೈತೆ ಅವ್ರಿಗೆ, ಹಂಗೋಸ್ಕರ ಈಗ ಮೇಲೆ ಮಾಡ್ತಿದ್ದಾರೆ. ನಿಂದು ಯಾವ್ದಾದ್ರು ಬಟ್ಟೆ ಗಿಟ್ಟೆ ಮಿಸ್ ಆಗಿತ್ತೇನಮ್ಮ ಅಂತ ಕೇಳಿದ್ರು. ಹಾಗೆ ನಾನು ಆ ಅಂಕಲ್ಗೆ ಬಟ್ಟೆ ಲಾಂಡ್ರಿಗಾಗಿ ಕೊಡ್ತಿದ್ದೆ, ಎಷ್ಟೋ ಸರ್ತಿ ನನ್ನ ಬಟ್ಟೆಗಳು 3-4 ದಿನ ಸಿಗ್ತಾ ಇದ್ದಿಲ್ಲ, ಮತ್ತೆ ಅಂಕಲ್ ನನ್ನ ಬಟ್ಟೆ ಅಂತ ಕೇಳಿದ್ರೆ ಇಲ್ಲ ಎಲ್ಲೋ ಮಿಸ್ ಆಗಿದೆ ತಂದು ಕೊಡ್ತೀನಿ ಅಂತ. ಆಮೇಲೆ 4-5 ದಿವಸ ಆದ್ಮೇಲೆ ತಂದು ಕೊಡ್ತಿದ್ರು ಅಂತ ಇವಳು ಹೇಳಿದ್ರು. ಇವಳು ಅದೇ ಮಾಡಿರ್ತಾರೆ ಏನೋ, ಇವಳು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಅವರು ತಮ್ಮ ಏನಾದರೂ ಆಗ್ಬೇಕು ಕೆಲಸ ಅಂದರೆ ಸಿದ್ಧಿಗೋಸ್ಕರ ಈಕಿಗೆ ಮತ್ತೆ ಎಷ್ಟು ಹುಡುಗರಿಗೆ ಹಂಗೆ ಮಾಡಿದಾರೋ ಏನೋ ಇವರು
ಹೆಣ್ಮಕ್ಳಿಗೆಲ್ಲ ಅಲ್ಲಿ ಬರೋ ಹೆಣ್ಮಕ್ಳಿಗೆಲ್ಲ ಏನೋ ಮಾಡಿರ್ತಾರೆ ಇವರು ಅಂತ ಇವ್ರಿಗೆ ಗೊತ್ತಾಯ್ತು. ಹೋಗಿ ಮತ್ತೆ ಎಲ್ಲ ಈಕಿ ಚೆನ್ನಾಗಾದ್ಲು ಅಂದ್ರೆ ಮತ್ತೆ ಸಿಟಿಯಲ್ಲಿ ಇವ್ರ ಫಾದರ್ ಮದರ್ ಇವ್ರು ಈಕಿಗೆ ಬಿಟ್ಟಿಲ್ಲ ಸಂಜನಾಗೆ, ಅಲ್ಲೇ ತಮ್ಮ ಊರಲ್ಲಿ ಏನೋ ಓದ್ಕೊಂಡು ಅಲ್ಲೇ ಇದ್ದಾಳೆ. ಪಾಪ ಇವಳ್ದು ಯಾರೋ ಮಾಡಿದಕ್ಕೋಸ್ಕರ ಇವಳ್ದು ಹೆಲ್ತ್ ಅಪ್ಸೆಟ್ ಆಯ್ತು, ಮತ್ತೆ ಸ್ಟಡಿ ಕೂಡ ಅರ್ಧಕ್ಕೆ ನಿಂತು ಹೋಯ್ತು. ಅದು ಡಾಕ್ಟರ್ ಆಗೋ ಆಸೆ ಎಲ್ಲ ಇದು ವೇಸ್ಟ್ ಆಗ್ಬಿಡ್ತು. ಇವಾಗ ಆಕಿ ಆರಾಮಾಗಿದ್ದಾರೆ ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ಇದು ಈ ಕತೆ ನಿಮ್ಗೆ ಹೇಗೆ ಅನಿಸುತ್ತೆ? ಈ ಕಥೆಯು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಾಮೆಂಟಲ್ಲಿ ಈ ಕಥೆಯ ಬಗ್ಗೆ ಅನಿಸಿಕೆಯನ್ನು ತಿಳಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಾನು ಉಷಾ. ಧನ್ಯವಾದಗಳು.